ಬಗಬಾ ಅಂತ ತಿಂದ್ಬಿಡ್ತೀನಿ. ನನ್ಗೆ ಅಷ್ಟೊಂದು ಹಸು ಆಗ್ತಿದೆ. ಸ್ವಲ್ಪ ಹೊತ್ತಿನ ಮುಂಚೆ ತಿಂದು ಹೋದ್ರೆ ಆಗ್ಲೇ ಹಸಿವು ಆಗ್ತಿದ್ಯಾ? ನನ್ನ ಹತ್ರ ತಮಾಷೆ ಮಾಡ್ತಿದ್ದೀರಾ? ಲೇ, ಯಾವ ತಮಾಷೆನೂ ಇಲ್ಲ ಕಣೆ. ದೇವ್ರಾಣೆಗೂ ನಂಗೆ ತುಂಬಾ ಹಸು ಆಗ್ತಿದೆ. ಅಷ್ಟೊಂದ್ ಹಸು ಅನ್ನೋರು ಯಾವ್ದಾದ್ರು ಹೋಟ್ಲಲ್ಲೇ ತಿನ್ಕೊಳ್ಬೋದಲ್ವಾ? ಅದಕ್ಕೋಸ್ಕರ ಮನೆಗ್ ಬರ್ತೀರಾ? ಲೇ, ಹೋಟ್ಲಲ್ಲಿ ಒಂದು ದೋಸೆಗೆ 70 ರೂಪಾಯಿ. ನಾನ್ 10 ದೋಸೆ ತಿಂದ್ರೆ 700 ರೂಪಾಯಿ ಆಗುತ್ತೆ. ಎಷ್ಟ್ ಖರ್ಚಾಗುತ್ತೆ ಅಂತ ನನಗೆ ಗೊತ್ತಿಲ್ವಾ? ಅದಕ್ಕೆ ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇರೋದು. ಅಲ್ಲ ರೀ, ಈ ರೀತಿ ಅಡ್ಗೆ ಮಾಡಕ್ ಹೇಳಿ ಯಾರನ್ನಾದ್ರೂ ಮನೆ ಕರ್ಕೊಂಡ್ ಬರ್ತಿದ್ರ ಹೇಗೆ? ಹಾಗೇನಾದ್ರೂ ಮಾಡೋದಿದ್ರೆ ಮನೆ ಕಡೆ ತಲೆನೇ ಹಾಕ್ಬೇಡಿ, ಅಲ್ಲೇ ಹೊರಗಡೆ ತಿನ್ಕೊಳ್ಳಿ. ಅಲ್ಲ ಕಣೆ, 1800 ಶ್ಲೋಕನ 18 ಶ್ಲೋಕದಲ್ಲಿ ಹೇಳ್ತಾ ಇದ್ದೀನಿ. ಆದ್ರೂ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ಯಲ್ಲೇ. ಲೇ, ನಾನ್ ಯಾರನ್ನೂ ಕರ್ಕೊಂಡ್ ಬರ್ತಾ ಇಲ್ಲ ಕಣೆ. ಸಾಕ್ಷಾತ್ ನಿನ್ ಗಂಡನೇ ಬರ್ತಾ ಇರೋದು. ನಾನ್ ಬರೋದ್ರೊಳಗಡೆ ದಯವಿಟ್ಟು ದೋಸೆ ಹಾಕಿಡೆ. ಅಲ್ಲ ರೀ, ಯಾವತ್ತು ನೀವ್ ಈಗ ಹಶು ಆಗ್ತಿದೆ ಅಂತ ಹೇಳಲೇ ಇಲ್ಲ. ಅಂತದ್ರಲ್ಲಿ ನೀವು ಇಷ್ಟೊಂದು ಹಶು ಆಗ್ತಿದೆ ಅಂತ ಹೇಳ್ತಿದ್ದೀರಿ. ಅಂತದ್ದೇನಾಯ್ತು? ಇದೆಲ್ಲ ನನಗೆ ನನ್ನ ದೇವ್ರು ಕೊಟ್ಟ ತಂಗಿಯಿಂದ ಆಗಿರೋದ್ ಕಣೆ. ಓ ಮಯೂರಿ, ಅವಳ ಮೇಲೆ ಏನೇನೋ ಹೇಳ್ಬೇಡಿ. ಅದೇನಂತ ಸರಿಯಾಗಿ ಹೇಳಿ. ನನ್ನ ಹಣೆಗೂ ನಿಜ ಹೇಳ್ತಾ ಇದೀನಿ ಕಣೆ. ಮಯೂರಿ ಅದೇನೋ ಡ್ರಿಂಕ್ಸ್ ಕೊಟ್ಲು, ಅದನ್ ಕುಡ್ದ್ಮೇಲೆ ಹಿಂಗೆಲ್ಲ ಆಗ್ತಾ ಇರೋದು. ಡ್ರಿಂಕ್ಸಾ? ಅವಳು ಯಾವಾಗ ಡ್ರಿಂಕ್ಸ್ ಕೊಟ್ಲು? ಅದೇನಾಯ್ತು ಅಂತಂದ್ರೆ, ಅಂದ್ರೆ ನೀವದೆಲ್ಲ ಕುಡ್ದಿರೋದಕ್ಕೆ ನಿಮ್ ಜೀರ್ಣ ಶಕ್ತಿ ಜಾಸ್ತಿ ಆಗಿದೆ. ಅದಕ್ಕೆ ತಿಂದಿದೆಲ್ಲ ಬೇಗ ಬೇಗ ಕರಗಿ ಹೋಗ್ತಿದೆ. ನಿಮಗ್ ಮತ್ತೆ ಮತ್ತೆ ತಿನ್ಬೇಕು ಅಂತ ಅನಿಸ್ತಿದೆ ಅಲ್ವಾ? ಹೌದಮ್ಮ, ಹೌದು. ಮಯೂರಿ ತಾರಕಣ್ಣನ್ ಕುರ್ತಾ ಬಿಡಿಸೋದಕ್ಕೆ ಒಳ್ಳೆ ಪ್ಲಾನೇ ಮಾಡಿದಾಳೆ. ಲೇ, ನೀನ್ ಹೀಗೆ ಮಾತಾಡ್ತಾ ಇದ್ರೆ ನಾನ್ ಹಸುವಿನಿಂದ ತಲೆ ತಿರುಗಿ ಇಲ್ಲೇ ಬಿದ್ದೋಗ್ಬಿಡ್ತೀನಿ ಕಣೆ. ಏನೇ ಇದ್ರು ಮನೆಗ್ ಬರ್ತೀನಲ್ಲ, ಅಲ್ಲೇ ಮಾತಾಡೋಣ. ದಯವಿಟ್ಟು ನೀನೀಗ ದೋಸೆಗೆ ರೆಡಿ ಮಾಡು, ನಾನು ಬರ್ತಾ ಇದ್ದೀನಿ. ಅಯ್ಯೋ ಅಮ್ಮಮ್ಮ, ಹೊಟ್ಟೆ ಹಸಿತಾ ಇದೆಯಲ್ಲಪ್ಪ. ಹೆಂಗಾದ್ರೂ ಮಾಡಿ ಮನೆ ತಲುಪಿಟ್ರೆ ಸಾಕು. ಏನೇ ಅಮ್ಮ, ಇವತ್ತಿಷ್ಟು ಖುಷಿ ಆಗಿದೆಯಾ? ನಿಮ್ ಡ್ಯಾಡಿಗೆ ಏನಾದ್ರೂ ಸೆಂಟ್ರಲ್ ಸೀಟ್ ಸಿಕ್ತಾ? ಅಪ್ಪಂಗ್ ಸೆಂಟ್ರಲ್ ಅಲ್ಲಿ ಸೀಟ್ ಸಿಕ್ಕಿದ್ರು ನನ್ಗೆ ಇಷ್ಟೊಂದು ಖುಷಿ ಆಗಲ್ಲ. ನನಗ್ ಬೇಕಾಗಿರೋದು ತಾರಕ್ ಹಾರ್ಟ್ ಅಲ್ಲಿರೋ ಸೀಟು. ಆ ಸೀಟ್ ನನಗ್ ಸಿಕ್ಬಿಟ್ರೆ ನನ್ನಷ್ಟು ಖುಷಿಯಾಗಿರೋ ವ್ಯಕ್ತಿ ಇಡೀ ಪ್ರಪಂಚದಲ್ಲೇ ಇಲ್ಲ, ಗೊತ್ತಾ? ಅಲ್ಲ ಕಣೆ, ಅವನಿಗೆ ಮದ್ವೆ ಆದ್ರೂ ಸುಮ್ನೆ ಯಾಕೆ ಅವನಿಂದ ಬಿದ್ದಿದ್ಯಾ? ನೀನ್ ಸುಮ್ನೆ ಹೂವನ್ನು ಸಾಕು, ನಿನ್ ಕೈ ಹಿಡಿಯೋದಕ್ಕೆ ಕ್ಯೂನಲ್ಲಿ ನಿಲ್ತಾರೆ. ಎಷ್ಟೇ ಜನ ಕ್ಯೂನಲ್ಲಿ ನಿಂತರೂ ನನಗ್ ಬೇಕಾಗಿರೋದು ತಾರಕ್ಕೆ. ಅವ್ನ್ ಇಲ್ದೇ ಇರೋ ಜಗತ್ತನ್ನ ನನ್ನ ಕೈಲಿ ಊಹಿಸ್ಕೊಳ್ಳೋದಕ್ಕೂ ಆಗಲ್ಲ. ನೀನೇನೋ ಅವನೇ ಜಗತ್ತು ಅಂತ ಬದುಕ್ತಾ ಇದ್ದ, ಆದ್ರೆ ಅವನು ಇನ್ನೊಬ್ಳನ್ ಕಟ್ಕೊಂಡು ಅವಳ ಜಗತ್ತಲ್ಲಿ ಬದುಕ್ತಾ ಇದ್ದಾನೆ. ಆದ್ರೆ ಈಗ ನೀನ್ ಹೇಗೆ ಅವನ ಜಗತ್ತಲ್ಲಿ ಬದುಕಕ್ಕಾಗತ್ತೆ? ಈ ಅಮಿತ ಮನಸ್ಸು ಮಾಡಿದ್ರೆ ಅಸಾಧ್ಯ ಅನ್ನೋ ಮಾತೇ ಇಲ್ಲ. ಈಗ ನಾನು ಅವನ್ನ ಪಡ್ಕೊಳ್ಳೋದಿಕ್ಕೆ ಲೇಟ್ ಆಗಿರ್ಬೋದು, ಆದ್ರೆ ಒಂದಲ್ಲ ಒಂದಿನ ಅವನ್ನ ಪಡ್ಕೊಂಡೇ ಪಡ್ಕೋತೀನಿ. ನಮ್ಗೇನೋ ನಂಬಿಕೆನೇ ಇಲ್ಲ ಕಣೆ. ಒಬ್ಬ ಮದ್ವೆ ಆಗಿರೋ ಗಂಡಸಿನಿಂದ ಬಿದ್ದು ನಿನ್ ಜೀವನನ ಯಾಕೆ ಹಾಳು ಮಾಡ್ಕೋತಾ ಇದೀಯಾ? ನೋಡೆ, ನೀನೇನೇ ಪ್ರಯತ್ನ ಮಾಡಿದ್ರು ಆ ಹಳ್ಳಿ ಹುಡುಗಿಯಿಂದ ನೀನ್ ತಾರಕ್ನ ದೂರ ಮಾಡಕ್ಕಾಗಲ್ಲ. ಖಂಡಿತ ಆಗುತ್ತೆ ಕಣೆ. ಈಗಾಗ್ಲೇ ಆ ಪ್ರಯತ್ನಕ್ಕೆ ಒಂದು ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ. ಏನೇ ಹೇಳ್ತಿದ್ಯಾ? ಅವನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ನಾನು ನನ್ನ ತಾರಕ್ ಕೈಯಲ್ಲಿ ಸಿಂಧೂರ ಹಚ್ಚಿಸ್ಕೋಬೇಕು ಅಂತಿರುವಾಗ ಸುಮ್ನೆ ನಾನ್ ಯಾಕೆ ನನ್ನ ಕೈನ ರಕ್ತ ಮಾಡ್ಕೊಳ್ಳಿ? ನಾನೀಗೇನ್ ಮಾಡಿದ್ದೀನಿ ಅಂದ್ರೆ, ಆ ಮನೆಯಲ್ಲಿ ಏನೇನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನನ್ನ ಕಡೆ ಒಬ್ಬಳನ್ನ ಸ್ಪೈಯಾಗಿ ಕಳ್ಸಿದ್ದೀನಿ. ಅವಳು ಬೇಜಾನ್ ಡವ್ ಮಾಡಿ ಕತೆ ಕಟ್ಬಿಟ್ಟಿದ್ದಾಳೆ. ಅದನ್ನ ನಿಜ ಅನ್ಕೊಂಡು ಈ ತಾರಕ್ ಮತ್ತೆ ಆ ಹಳ್ಳಿ ಗುಗ್ಗು ಅವಳನ್ನ ಮನೆ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ.
ಈಗ ಮನೆಯಲ್ಲಿ ನಡೆಯೋ ಪ್ರತಿಯೊಂದು ವಿಷಯನೂ ನನಗೆ ತಲುಪತ್ತೆ. ಇದರಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ? ಆ ತಾರಕ್ ಮತ್ತೆ ಮಯೂರಿ ಇನ್ನೂ ಗಂಡ ಹೆಂಡತಿಯಾಗಿ ಸಂಸಾರ ಶುರು ಮಾಡಿಲ್ಲ.